ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡನಿಂಗ್. ಇವತ್ತು ನೋಡಿ ತಂದೆ ಮನೆಯದು ಗಾರ್ಡನ್ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಟೈಮು ತೋರಿಸಿದ್ದೆ ಬಳ್ಳಿ ಪಪ್ಪಾಯ ಮತ್ತು ಮರದ್ದು ಗಿಡದಲ್ಲಿ ಬಿಡೋ ಪಪ್ಪಾಯ ಎಲ್ಲ. ಬಳ್ಳಿ ಪಪ್ಪಾಯ ಸಸಿ ಬಂದಿದ್ದೆಲ್ಲ ಸ್ವಲ್ಪ ರೋಗ ಥರ ಬಂದು ಎಲ್ಲ ಬಿದ್ದೋಯ್ತಂತೆ. ಈ ಪಪ್ಪಾಯ ಗಿಡದಲ್ಲಿ ಮಾತ್ರ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಕಾಯಾಗಿದೆ. ಮತ್ತು ಸ್ವಲ್ಪ ಬೆಂಡೆ ಸಸಿಗಳು ಬಂದಿದ್ದವನ್ನೇ ಕಟ್ ಮಾಡಿಬಿಟ್ಟಿದ್ರು. ಈ ಸತಿನೂ ಸ್ವಲ್ಪ ಇನ್ನು ತಿರ್ಗಾ ಚಿಗುರ್ಕೊಂಡು ಸ್ವಲ್ಪ ಕಾಯಿ ಬಿಟ್ಟಿದೆ. ಲಾಸ್ಟ್ ಹಾರ್ವೆಸ್ಟು. ಇದನ್ನು ಆದಮೇಲೆ ಅವರು ಗಿಡ ಎಲ್ಲ ಕಿತ್ತಾಕ್ಬಿಡ್ತಾರಂತೆ. ನೋಡ್ಬೋದು ನೀವು, ಅದು ಒಡ್ಕೊಂಡು ತಿರ್ಗಾ ಬಂದಿದ್ರು ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂತ. ಈ ಪಪ್ಪಾಯ ಗಿಡದಲ್ಲಿ ಹಣ್ಣಾಗಿದೆ ಪಪ್ಪಾಯ ಎಲ್ಲ. 3-4 ಇದೆ ಪಪ್ಪಾಯ ಗಿಡ. ಅದರಲ್ಲಿ ನೋಡಿ ಇದರಲ್ಲಿ ಹಣ್ಣಾಗಿದೆ. ಈ ಸತಿ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಪಪ್ಪಾಯ. ಸತಿ ಎಲ್ಲ ತುಂಬ ಚಿಕ್ಕದಿತ್ತು. ಇದೇ ಫಸ್ಟ್ ಟೈಮ್ ಎಲ್ಲ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಆಗಿರೋದು. ಇನ್ನು ಅವರೆಕಾಯಿ ಮೆಣಸಿನ್ಕಾಯಿ ಎಲ್ಲ ಲಾಸ್ಟ್ ಸೀಸನಲ್ಲೂ ಹಾಕಿದ್ರು. ಅವೆಲ್ಲ ಕಾಯೆಲ್ಲ ಬಿಟ್ಟಿತ್ತು. ಇವು ಅಷ್ಟು ಕಾಯಿ ಬಿಟ್ಟಿರಲಿಲ್ಲ ನೋಡಿ. ಗಿಣಿನೋ ನವಿಲೋ ಏನೋ ತಿಂದಿದೆ ಆವಾಗಲೇ ಸ್ವಲ್ಪ. ಈ ಸತಿ ತೊಗರಿಕಾಯಿ ಅವರೆಕಾಯಿ ಎಲ್ಲ ಹಾಕಿದ್ದಾರೆ. ಆದರೆ ತೊಗರಿಕಾಯಿ ಎಲ್ಲ ಅಷ್ಟು ಚೆನ್ನಾಗಿ ಬಂದಿಲ್ಲ. ಬಂದ್ರೂ ನವಿಲು ತಿನ್ಕೊಂಬಿಡುತ್ತೆ. ಇನ್ನು ಮೆಣಸಿನ್ಕಾಯಿ ಎಲ್ಲ ಗಿಳಿ ತಿನ್ನೋಕ್ಕೆ ಪಾಠ ಆಗ್ಬಿಟ್ಟಿದೆ ನೋಡಿ. ಅವರೆಕಾಯಿದು ಹೂವು ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬ ಚೆನ್ನಾಗಾಗಿತ್ತು ಅವರೆಕಾಯಿ ಹೂವು ಎಲ್ಲ. ಗೊಂಚಲು ಫುಲ್ಲು ಫ್ಲವರಿಂಗ್ ಆಗಿ ಕಾಯಿ. ಇದಾಗಲೇ ತುಂಬ ದಿವಸ ಆಯಿತು ನಾನು, ಇವಾಗಲೇ ಕಾಯೆಲ್ಲ ಬಂದಿದ್ದಾವೆ ನೋಡಿ. ಎಷ್ಟು ಪೂರ್ತಿ ಫೀಲ್ಡ್ ತುಂಬ ಹಬ್ಕೊಂಬಿಟ್ಟಿತ್ತೆ. ಚೆನ್ನಾಗಿ ಫುಲ್ಲು ಹೂವು ಬಿಟ್ಟಾಗಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣ್ತೈತಿ. ಇದು ಮೊಗ್ಗು ಸ್ವಲ್ಪ ಇದೆ ನೋಡಿ. ಇದು ಫಸ್ಟ್ ಫ್ಲವರಿಂಗ್ ಆಗಿರೋದೆಲ್ಲ ಆಗಲೇ ಕಾಯಿ ಎಷ್ಟು ಚೆನ್ನಾಗಾಗಿದೆ ಅಂತ. ಗೊಂಚಲು ಪೂರ್ತಿ ಆಗಿದೆ. ನಾನಿಲ್ಲಿ ಪಾಟಲ್ಲಿ ಬೆಳೆಯುವಾಗಲೂ ಹಿಂಗೆ ಗೊಂಚಲು ಫುಲ್ಲು ಆಗ್ತಿತ್ತು. ಇದರಲ್ಲಿ ಅವರೆಕಾಯಿ ತಂದು ಹಾಕಿರೋದಲ್ವ ಮಾರ್ಕೆಟಿಂದ, ಫುಲ್ಲು ನೀವು ನೋಡ್ಬೋದು ಮಿಕ್ಸ್ ಇದೆ ಕಾಯಿ. ಬಿಳೆ ಅವರೆಕಾಯಿ ಮತ್ತು ಕೆಂಪು ನೀಲಿ ಬಣ್ಣದ 2 ಥರ ಹೂವಿದೆ. ಮತ್ತು ಇದು ಹಲಸಂಡೆ ಕಾಳ್ದು ಗಿಡ. ಇದರಲ್ಲೂ ಕಾಯಿಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಅವರೆಕಾಯಲ್ಲಿ ಮಿಕ್ಸ್ ಆಗಿ ಬಿದ್ದು ಹುಟ್ಟಿರೋದು. ತುಂಬ ಚೆನ್ನಾಗಿ ಬಂದಿದೆ ಅದೂ ನೋಡಿ. ಸೌತೆಕಾಯಿ ಗಿಡ ಹಾಕಿದ್ದಾರೆ. ಇವಾಗ ಫ್ಲವರಿಂಗ್ ಆಗಿದೆ. ಸಣ್ಣ ಈಚೆಲ್ಲ ಆಗಿ ಫ್ಲವರಿಂಗು ನಡೀತಾ ಇದೆ. ನಾನು ಇದು ಶಾರ್ಟ್ಸಲ್ಲಿ ಹಾಕಿದ್ದೆ ಸೌತೆಕಾಯಿ ಗಿಡ. ಆವಾಗ ಮಾಡಿರೋದು ಇದು ವಿಡಿಯೋ. ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಆಯಿತು. ಈಗ ಒಂದು 3-4 ತಿಂಗಳಿಂದ ಯಾವುದೋ ವೀಡಿಯೋಸ್ ಹಾಕಿಲ್ಲ ನಾನು. ಇದು ಈ ವರ್ಷದ ಫಸ್ಟ್ ವಿಡಿಯೋ ಆಗುತ್ತೆ ಇವಾಗ ಆಗ್ತಾ ಇರೋದು. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ. ಎಲ್ಲ ಫ್ಲವರಿಂಗ್ ಆಗಿದೆ. ಈಚು ಮೇಲ್ ಫ್ಲವರು ಮತ್ತು ಫೀಮೇಲ್ ಫ್ಲವರ್ 2 ಇದೆ. ಮತ್ತು ಇಲ್ಲೆಲ್ಲ ಟೊಮೆಟೊಸ್ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನಾನು ಪಾಟಲ್ಲಿ ಇಟ್ಕೊಂಡಿದ್ದಿತ್ತು ಕೊಟ್ಟು ಕಳಿಸಿದೆ. ಒಂದೆಲ್ಗ ಸೊಪ್ಪು ಅಲ್ಲಿ 1-2 ಕಡ್ಡಿ ತೊಗೊಂಡೋಗಿ ಹಾಕಿದ್ದು. ಫುಲ್ಲು ಒಂದು ಅರ್ಧ ಬೌಂಡ್ರಿ ಫುಲ್ಲು ನೋಡಿ ಅದೇ ಇದೆ, ಒಂದೆಲ್ಗ ಸೊಪ್ಪೇನೆ. ನೆಕ್ಸ್ಟು ಎಣ್ಣೆ ಕಾಯಿಸೋವಾಗ ಅಲ್ಲಿಂದನೇ ಕಿತ್ಕೊಬರ್ಬೇಕು ಸ್ವಲ್ಪ. ತುಳಸಿ ಗಿಡ ಮತ್ತು ಇದು ಕನಕಾಂಬ್ರ ಗಿಡ. 3-4 ಊರಿಂದ ಕನಕಾಂಬ್ರ ಗಿಡ ತಂದು ಹಾಕಿದ್ರು. ಅದು ಬೀಜ ಸಿಡ್ದು ಇವಾಗ ತುಂಬ ಚೆನ್ನಾಗಿ ಇನ್ನೂ ಒಂದು 2-3 ಗಿಡ ಎಕ್ಸ್ಟ್ರಾ ಆಗಿದ್ದಾವೆ. ಫ್ಲವರಿಂಗ್ ಆಗ್ತಿದೆ ಅದೂ. ಇದು ನೋಡಿ ವೈಟ್ ಕಲರ್ ದಾಸವಾಳ ಹೂವು ಗಿಡ ಆಗಲೇ ತುಂಬ ಚೆನ್ನಾಗಿ ದೊಡ್ಡದಾಗಿದೆ. ಇಲ್ಲೆಲ್ಲ ಸ್ವಲ್ಪ ಮೇಕೆ ಎಲ್ಲ ಬಂದು ತಿನ್ಕೊಂಬಿಡುತ್ತೆ, ಹಸು ಎಲ್ಲ. ಹಂಗಾಗಿ ಫುಲ್ಲು ಬೇಲಿ ಹಾಕಿ ಕವರ್ ಮಾಡಿದ್ದಾರೆ ಅದಕ್ಕೆ. ಹೂವು ಬೇಕು ಅಂದಾಗ ಅದನ್ನು ಕಟ್ ಮಾಡಿ ತೆಗೆದ್ಬಿಟ್ಟು ಬೇಲಿದನ್ನು ಹೂವು ಕಿತ್ಕೊಂಡು ಹಂಗೆ ಕ್ಲೋಸ್ ಮಾಡ್ಕೋತಾರೆ. ಇಲ್ಲಾಂದರೆ ಒಂದು ಕಡ್ಡಿನೂ ಬಿಡೋಲ್ಲ, ಹಂಗೆಲ್ಲ ತಿನ್ಕೊಂಬಿಡುತ್ತೆ ಮೇಕೆಗಳು ಮತ್ತು ಹಸು ಎಲ್ಲ. ನೋಡಿ ಎಷ್ಟೊಂದು ಫ್ಲವರಿಂಗ್ ಆಗಿದೆ. ಮತ್ತು ಎಲ್ಲ ಇದರಲ್ಲೂ ಅಷ್ಟೇ ಇದೆ. ಮೊಗ್ಗಂತೂ ತುಂಬ ಇದೆ. ನೆಲದಲ್ಲಿ ಹಾಕಿರೋದ್ರಿಂದ ಪಾಟ್ಗಿಂತ ನೆಲದಲ್ಲೇ ಜಾಸ್ತಿ ಇದಾಗಿರುತ್ತೆ ನೋಡಿ. ಇದು ಇನ್ನೊಂದು 2 ತವ ಹಾಕಿದ್ದಾರೆ ಬೆಂಡೆಕಾಯಿ ಗಿಡ. ಅದರಲ್ಲೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಆಗಿದ್ದಾವೆ ಅಂತ. ಇಲ್ಲಿ ನೋಡಿ ಬದನೆಕಾಯಿ ಗಿಡನೂ ಇದೆ ಇಲ್ಲಿ. ಇವಾಗೆಲ್ಲ ಈಚು ಬದನೆಕಾಯಿ ಅದು ಇನ್ನೂ ಸೈಜ್ ತುಂಬ ದೊಡ್ಡದಾಗುತ್ತೆ. ಇವಾಗ ಚಿಕ್ಕದಿದೆ ಅಷ್ಟೇ ನೋಡಿ. ಇಲ್ಲೊಂದಿದೆ ಬೆಂಡೆಕಾಯಿ. ಎಷ್ಟು ತುಂಬ ಚೆನ್ನಾಗಿರುತ್ತೆ ಎಳೆದು. ಕಿತ್ಕೊಂಬಂದು ಒಂದು 2 ಟೈಮ್ ಕಿತ್ಕೊಂಬಂದರೆ ಒಂದು ವೀಕಲ್ಲಿ ಒಂದು 3 ಡೇಸ್ ಹಾರ್ವೆಸ್ಟಿಂಗಿಗೆ ಸಿಗುತ್ತೆ. ಕಿತ್ಕೊಂಬಂದು ಇಟ್ಕೊಬಿಟ್ರೆ ಆರಾಮಾಗೆ ಗೊಜ್ಜಾಗುತ್ತೆ.
ನಮ್ಮ ತಂದೆ 3-4 ಬಾಳೆ ಈಗ ಇವೆಲ್ಲ ಹಾಕಿದ್ದಾರೆ. ಆದರೆ ಅದು ಯಾವುದೂ ಸರಿಯಾಗಿ ಕಾಯಿ ಬಿಡಲಿಲ್ಲ, ಎಲ್ಲ ಕಟ್ ಮಾಡಿ ಹಾಕಿದ್ರು. ಇದು ಫಸ್ಟ್ ಟೈಮು ಅವ್ರು ಹಾಕಿರೋದ್ರಲ್ಲಿ ಗೊನೆ ಬಿಡ್ತಾ ಇರೋದು. ಕೆಳಗಡೆನೇ ಅರಿಶಿನ ಇದೆ. ಇದು ಬಾಳೆಗೊನೆ ಹೇಗೆ ಬರುತ್ತೆ ಅಂತ ನಾನು ನೆಕ್ಸ್ಟು ಹೋದಾಗ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಇವಾಗ ಇನ್ನೂ ಈಗ ಬಂದಿದೆ, ಬಾಳೆಗೊನೆ ಹೊರಟಿದೆ. ಮತ್ತು ಇಲ್ಲಿ ಬಳ್ಳಿ ಅವರೆಕಾಯಿ ಗಿಡಗಳು ಹಾಕ್ಕೊಂಡಿದ್ದಾರೆ. ಇದು ಒಂಥರ ಹೆಸ್ರು ಕಾಳು ಥರ ಇರುತ್ತೆ. ಇದೊಂದು ವೆರೈಟಿ ಕಾಳು ನೋಡಿ, ಇದು ಸೇಮ್ ಹೆಸ್ರು ಕಾಳು ಥರನೇ ಇರುತ್ತೆ, ಆದರೆ ಸ್ವಲ್ಪ ಕಾಯಿ ಟೇಸ್ಟ್ ಚೇಂಜ್ ಇರುತ್ತೆ. ಇದೊಂಥರ ಬಳ್ಳಿ ಇರುತ್ತಲ್ವ, ಆ ಥರ ತೊಗರಿಕಾಯಿ ಥರ ಗಿಡ ಇರೋದು. ಇಲ್ಲಿ 3-4 ಥರ ಹಾಕಿದ್ದಾರೆ. ಅಲ್ಲಿ ಬರೀ ಅವರೆಕಾಯಿ ಗಿಡಗಳು, ಇಲ್ಲೆಲ್ಲ ಬಳ್ಳಿ ಅವರೆಕಾಯಿ ಹಾಕಿದ್ದಾರೆ. ಅದರಲ್ಲಿ ಇದು ಒಂದು 2-3 ರೌಂಡು ನೋಡಿ ಎಷ್ಟೊಂದು ಕಾಯಿದೆ, ನೀವೇ ನೋಡ್ಬೋದು. ಒಂದು 3 ರೌಂಡು ಹಾರ್ವೆಸ್ಟ್ ಮಾಡ್ಕೊಳ್ಳೋವರೆಗೂ ಸಿಕ್ತಂತೆ. ಅಲ್ಲಿವರೆಗೂ ನವಿಲು ನೋಡಿರಲಿಲ್ಲ ಅನಿಸುತ್ತೆ. ಆಮೇಲೆ ನೋಡಿದ್ಮೇಲೆ ಫುಲ್ಲು ಎಲ್ಲ ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬಳ್ಳಿ ಎಲ್ಲ ಕಿತ್ಕೊಂಬಂದು ಮೇಕೆಗೆ ಹಾಕಿದ್ರಂತೆ. ಕಾಯಿ ಬಿಡೋಕ್ಕೆ ಆಗ್ತಾಯಿಲ್ಲ ಅಂದಮೇಲೆ ಇನ್ನೇನು ಮಾಡೋದಲ್ವ ಇಟ್ಕೊಂಡು. ಅದು ಇನ್ನೂ ಈಚೆ ಆಗ್ತಾ ಇದ್ದಂಗೆ ಹೂವನ್ನೇ ತಿನ್ಕೊಂಬಿಡ್ತಿದ್ವಂತೆ ನವಿಲೆಲ್ಲ. ನೋಡಿ ಎಷ್ಟೊಂದು ಕಾಯಿ ಬಿಟ್ಟಿದೆ, ಫುಲ್ಲು ಒಳ್ಳೆ ಗೊಂಚಲು ಥರ ಬಿಡುತ್ತೆ. ತುಂಬ ಚೆನ್ನಾಗಿದೆ ಅದು, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮತ್ತು ಹೀರೆಕಾಯಿ ಇದೆಲ್ಲ ಬೀಜ ಬಂದುಬಿಟ್ಟಿದೆ. ನಾನು ಊರಲ್ಲಿ ಇಟ್ಕೊಂಡಿದ್ನಲ್ಲ ಆ ಥರದ್ದಿದ್ದು ಬೀಜ ಬಂದಿದೆ ಚೆನ್ನಾಗಿ. ಒಂದು 2-3 ಕಾಯಿ ಅದೇ ರೀತಿ ಇವರು ನೋಡಿಕೊಂಡೇ ಇಲ್ಲ, ಆಗಿಲ್ಲ ಅಂದ್ಕೊಂಡೇ ಇದ್ದಾರೆ. ಎಲೆ ಎಲ್ಲ ಸ್ವಲ್ಪ ಗ್ರೀನ್ ಇರೋವಾಗ ನಮಗೆ ಗೊತ್ತಾಗಲ್ಲ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಆ ಥರ ಆಗಿ ಅವ್ರು ನೋಡ್ಕೊಳ್ದಲ್ಲೇ ಒಂದು 3 ಕಾಯಿ ಬಲ್ತೋಗಿದ್ವು. ಅವನ್ನೆಲ್ಲ ಬೀಜಕ್ಕೆ ಬಿಟ್ಟಿದ್ದಾರೆ. ಅದಾದಮೇಲೆ ತುಂಬ ಕಾಯಿ ಹಾರ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಇವಾಗ ತಿರ್ಗಾ ಎಲ್ಲ ಈಚಾಗಿತ್ತು ನಾನು ಹೋದಾಗ. ಅದನ್ನು ನಾನು ವೀಡಿಯೋ ಮಾಡ್ಕೊಂಡು ಬಂದೆ ನಿಮಗೆ ತೋರ್ಸೋಕ್ಕೆ ಅಂದ್ಬಿಟ್ಟು. ನೋಡಿ ಅಲ್ಲೊಂದು ಕಾಯಿ ಇದೆ, ಅದೂ ಚೆನ್ನಾಗಿ ದೊಡ್ಡ ಸೈಜ್ ಬಂದು ಚೆನ್ನಾಗಿ ಬಲ್ತಿದೆ. ಆ ರೀತಿ ಸ್ವಲ್ಪ ದಪ್ಪಕ್ಕೆ ಚೆನ್ನಾಗಿ ಸೈಜ್ ಬಂದು ಬಲ್ತಿದ್ರೆ ಗಿಡಗಳು ಹೂವು ನೆಕ್ಸ್ಟು ಗಿಡಗಳಾಗ್ತವಲ್ಲ ಆವಾಗ ಚೆನ್ನಾಗಿ ಸಸಿ ಬರುತ್ತೆ ಮತ್ತು ಕಾಯಿಗಳನ್ನು ಜಾಸ್ತಿ ಬರುತ್ತೆ. ಅಲ್ಲಿ ಬೆಳೆದಿದ್ದೆಲ್ಲ ವೇಸ್ಟ್ ಆಗುತ್ತೆ ನೋಡಿ, ಅದನ್ನು ಎತ್ಕೊಂಬಂದು ಇಲ್ಲಿ ಕೋಳಿಗೆ ಹಾಕ್ತಾರೆ. ಇವೆಲ್ಲ ಜಾಸ್ತಿ ಅದು ಫುಲ್ಲು ಮಾಂಸನೂ ಕಪ್ಪು ಬರುತ್ತೆ ಅಂತ ಹೇಳ್ತಾರಲ್ಲ, ಕತ್ತರ್ನ ಹೆಸರು ಅದು ಸರಿಯಾಗಿ ಗೊತ್ತಿಲ್ಲ ನನಗೆ. ನೋಡಿ ಅದು ಸೊಪ್ಪೆಲ್ಲ ಕಿತ್ಕೊಂಬಂದು ಇಲ್ಲಿ ಕೋಳಿಗಳಿಗೆ ಹಾಕಿದ್ದಾರೆ. ಮಾಮೂಲಿ ಇದರಲ್ಲಿ ನಾಟಿ ಕೋಳಿ ಮತ್ತು ಕಡಕ್ನಾಥ್ ಮತ್ತು ಬೆಂಕಿ ಕೋಳಿ ಅಂತ ಹೇಳ್ತಾರೆ, ಟರ್ಕಿ, ಆ ಥರದ್ದೊಂದು 2-3 ಜಾತಿದು ಸಾಕ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಗುಡಿಸಿದ ವೇಸ್ಟ್ನೇ ತೊಗೊಂಡೋಗಿ ಗಿಡಗಳಿಗೆ ಹಾಕ್ತಾರೆ. ಎಲ್ಲ ನಾಟಿ ಕೋಳಿಗಳೇ. ಈಗ 3 ಸೈಜು ಕೋಳಿಗಳಿದ್ವು ನಾನು ಹೋದಾಗ. ಇಲ್ಲಿ ಓಡಾಡ್ತಾ ಇರೋದು ಒಂದು ಸೈಜು, ಅದಕ್ಕಿಂತ ಚಿಕ್ಕ ಒಂದು ಬ್ಯಾಚ್ ಇದ್ದಾವೆ. ತುಂಬ ಚಿಕ್ಕವನ್ನ ಅಲ್ಲಿ ಸ್ವಲ್ಪ ಬೋನ್ ಥರ ಮಾಡಿಬಿಟ್ಟು ಅದರೊಳಗಡೆ ಬಿಟ್ಟಿದ್ದಾರೆ. ಈ ಥರ ಎಲ್ಲ ಸಾಕ್ಕೊಂಡ್ರೆ ಹಳ್ಳಿಯಲ್ಲಿ ಇದ್ದರೆ ಅದಕ್ಕೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬ್ಯಾಂಗ್ಳೂರಲ್ಲಿ ಟೈಮ್ ಹೋಗೋದು ತುಂಬ ಹಿಂಸೆ ಅನಿಸುತ್ತೆ. ಹಳ್ಳಿ ಕಡೆ ಇದ್ದರೆ ನೋಡಿ ಹಿಂಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನೋಡಿ ಎಲ್ಲ ಹಸಿರು ಸೊಪ್ಪನ್ನ ಎಷ್ಟು ಚೆನ್ನಾಗಿ ತಿಂತಾಯಿದ್ದಾವೆ. ಇದು ನೋಡಿ, ಇದು ಸಣ್ಣ ಕೋಳಿಗಳು. ಮತ್ತು ಇಲ್ಲಿ ತುಂಬ ಚಿಕ್ಕ ಮರಿಗಳನ್ನ ಇದರೊಳಗಡೆ ಬಿಟ್ಟಿದ್ದಾರೆ ಸಪ್ರೇಟಾಗಿ. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.